ನಿನ್ನ ಅರ್ಕೆ ತೀರ್ತಾ ನಾನು ಸಿಕ್ಕಲ್ಲ ಒಳಗಡೆ ಇದ್ದೀವಿ ಬಟ್ ಮಳೆ ನೋಡಿ ಯೂಶಲಿ ಇದು ಖಾಲಿ ಗಾಡಿ ಹೋದ್ರೆ ತುಂಬಾ ಎತ್ತಿ ಬಿಸಾಕತ್ತೆ. ಆಫ್ ರೋಡ್ ಸ್ಪಾಟ್ ಇಲ್ಲಿಂದ ಶುರು ಆದ್ರೆ ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ದ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಅದು ಚಾರ್ಮಾಡಿ ಬೇರೆ ಕ್ಲೋಸ್ ಮಾಡೋರಲ್ಲ, ಇಲ್ಲಿ ಜಾಸ್ತಿ ಗಾಡಿ ಬರ್ತಾ ಇದೆ ಅದಕ್ಕೆ. ಕುರ್ಸಿ ಚಾಕ್ಲೇಟ್ ಕೇಕ್ ನಿಮಗೆ ಯಾರು ಕೊಡ್ತಿದ್ದು? ಚಾಕ್ಲೇಟ್ ಕೇಕ್ ನಿಮಗೆ ಡ್ಯಾಡಿ ಫ್ರೆಂಡು ಎಲ್ಲ ಕೆಫೆ ಕಾಫಿಗೆ ನಾನು ಇರ್ತಿದ್ದೀನಿ. ಅಷ್ಟೊಂದು ಬಿಸಿ ಇದೆಯಾ? ಆಲ್ಸೋ ನನಗೆ ತುಂಬ ಜನ ಕೇಳ್ತಾ ಇದ್ರಿ ವೆದರ್ ಹೇಗಿದೆ ಧರ್ಮಸ್ಥಳನಲ್ಲಿ, ಆ ಸೈಡೆಲ್ಲ ತುಂಬ ಮಳೆ ಅಂತ ಹೇಳ್ತಿದ್ರಂತ. ಪರವಾಗಿಲ್ಲ, ನಾವು ಹೋಗಿದ್ದ ದಿನ ಮಳೆ, ಬಟ್ ಮಳೆ ಒಂದ್ಸತಿ ತುಂಬ ಜೋರಾಗಿ ಬರುತ್ತೆ, ಆಮೇಲೆ ಇನ್ನೊಂದು ನೆಕ್ಸ್ಟ್ 10 minutes ಮಳೆ ಇರಲ್ಲ, ಮತ್ತೆ ಮಳೆ ಬರುತ್ತೆ ಇರಲ್ಲ, ಬಟ್ ಬಂದರೆ ಜೋರಾಗಿ ಬರುತ್ತೆ. ಆ ಥರ ಮಳೆ ಇದೆ. ಅವತ್ತಿನ ವೆದರ್ ಅಥವಾ ಹಿಂದಿನ ದಿನದ ವೆದರ್ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ನಿಮ್ಮ ಟ್ರಾವೆಲ್ನ. ಏನು ಮಾಡ್ಬೇಕು ಇವ್ರನ್ನ ನೋಡಿ, ಈ ಥರ ಎಲ್ಲ ಆಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ನಾವು ವ್ಲಾಗ್ ಮಾಡಬೇಕು. ಇಗ್ನೋರ್ ಹೆಮ್, ಅವ್ನು ಏನೇ ಮಾಡಿದ್ರೆ ಇಗ್ನೋರ್ ಮಾಡಿ. ಕ್ಲಿಯರ್ ಆಯ್ತು. ಇವಾಗ ಸ್ವಲ್ಪ ರೋಡ್ ನೀಟಾಗಿ ಕಾಣಿಸ್ತಾ ಇದೆ. ಫಸ್ಟ್ ನಾವು ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಒಂದು ದೊಡ್ಡ ತಲೆನೋವಾಗಿದೆ ಇವಾಗ. ಏನಂದರೆ 2 to 4 ಸೂರ್ಯ ಟೆಂಪಲ್ ಕ್ಲೋಸ್ ಆಗಿರುತ್ತೆ, ಬಟ್ 2:30 to 5 o'clock ಧರ್ಮಸ್ಥಳ ಕ್ಲೋಸ್ ಆಗಿರುತ್ತೆ. ಸೊ ಎರಡೂ ಮ್ಯಾಚ್ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ಹೋಗ್ಬೇಕು. ಯಾವ್ದು ಮಿಸ್ ಮಾಡಕ್ ಇಷ್ಟ ಇಲ್ಲ. ಸೊ ಅದಕ್ಕೆ ಫಸ್ಟ್ ಸೂರ್ಯ ಟೆಂಪಲ್ಗೆ ಹೋಗ್ಬಿಟ್ರೆ ಮಾಡಿದ್ರೆ ನಾವು 4-5 ಗಂಟೆವರೆಗೂ ಇಲ್ಲೇ ಸುಮ್ಮನೆ ವೇಟ್ ಮಾಡ್ಬೇಕು. ಅದು ಪ್ರಾಬ್ಲಮ್. ಏನ್ ಮಾಡೋದು ಅಲ್ಲಿವರೆಗೂ, ಮತ್ತೆ ವೇಟ್ ಮಾಡೋದು 2-3 hours ನಮಗೆ ವೇಸ್ಟ್. ಮತ್ತೆ ತಿರ್ಗಾ ನಾವು 2-3 hours ಇಲ್ಲಿ ವೇಸ್ಟ್ ಮಾಡಿದ್ರೆ ಹೋಗಕ್ಕೂ 2-3 hours ಲೇಟ್ ಆಗುತ್ತಲ್ಲ ದೀಪು. ಎಲ್ಲ ಹಂಗೆ ಒಂದ್ರ ಮೇಲೆ ಒಂದಂಗ ಆಗುತ್ತೆ. ನಾಳೆ ಬೇರೆ ನಮ್ಗೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಹೋಗ್ಲೇಬೇಕು. ಇಲ್ಲಾಂದ್ರೆ ಬಿಡು, ಟೈಮ್ ಆದ್ರೆ ಬಿಟ್ಟು ಸ್ಟೇ ಮಾಡ್ಕೊಂಡು ನಾಳೆ ಹೋಗೋಣ ಅನ್ನೋ ಥರನೂ ಮೈಂಡ್ ಸೆಟ್ ಇರ್ತಾ ಇತ್ತು. ನಾಳೆ ಎಲ್ಲೂ ಹೋಗ್ಲೇಬೇಕು. ಸೊ ಅದರಿಂದನೇ ಇಷ್ಟೊಂದು ನಾವು ಯೋಚನೆ ಮಾಡ್ತಾರೆ. ನಾನು ಅಲ್ಲಿಗೂ ದೀಪುಗೆ ಹೇಳ್ದೆ, ಬೇಡ ಹಿಂಗೆ ಅರ್ಜೆಂಟಾಗಿ ಹೋಗೋದು, ನೆಕ್ಸ್ಟ್ ವೀಕ್ ಯಾವಾಗ್ಲಾದ್ರೂ ನೋಡ್ಕೊಳ್ಳೋಣ. ನೆಕ್ಸ್ಟ್ ವೀಕ್ ಅಂದ್ರೆ ಇಲ್ಲ, ನಾನು ಹೋಗ್ಲೇಬೇಕು. ನಾವು ಯಾವಾಗ ಬಂದ್ರು ಈ ತರನೇ ಇರುತ್ತೆ ಟೈಮಿಂಗ್ಸ್ ಏನ್ ಚೇಂಜ್ ಆಗಲ್ಲ. ಬಟ್ ಸ್ಟೇ ಆಗ್ಬೋದಲ್ಲ ಅಕಸ್ಮಾತ್. ಸ್ಟೇ ಅಲ್ಲ, ನನ್ಗೆ ಸ್ಟೇ ಆಗಿ ಇಷ್ಟ ಅಲ್ಲ. ನಾನು ಒನ್ ಡೇ ಅಲ್ಲಿ ಫಿನಿಶ್ ಮಾಡ್ತೀನಿ. ದೀಪುಗೆ ಎಲ್ಲಾದ್ರೂ ಹೋಗ್ಲಿ, ಎಂತ ಪ್ಯಾಲೇಸ್ಗನ ಹೋಗ್ಲಿ, ಅಲ್ಲಿ ಸ್ಟೇ ಆಗದೆ ಮನೆಗೆ ಬರೋಕ್ಕೆ ಟೈಮ್ ಇದೆ, ದೂರ ಇಲ್ಲ ಅಂದ್ರೆ ಮನೆಗೆ ಬಂದ್ಬಿಡ್ತಾನ ಅವ್ನು ಎಲ್ಗೂ ಸ್ಟೇ ಆಗಕ್ಕೆ ಇಷ್ಟ ಆಗಲ್ಲ. ಸುಮ್ನೆ ಇನ್ನ ಒಂದ್ ದಿನ ವೇಸ್ಟ್. ಏನ್ತಕ್ಕೆ ಮನೇಲಿ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ ವೇಸ್ಟ್ ಮಾಡಲ್ಲ ದಿನ ನಾನು. ಆ ಥರ ಗುಡ್ ಬಾಯ್. ಆ್ಯಕ್ಚುಲಿ ಇದನ್ನ ಅದ್ದಿಗೆ ಕಲಿಸ್ಬೇಕು. ನಾವು ಬಂದಿದ್ದೀವಿ ಸೂರ್ಯ ಟೆಂಪಲ್ಗೆ. ನಾವು ಸುಮಾರು ಸತಿ ಬಂದಿದ್ದೀವಿ ಟೆಂಪಲ್. ಸೊ ಇಲ್ಲಿ ಯಾವ್ಯಾವ ಮಡಿಕೆ ಇಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ನಮ್ಗೇನು ಬೇಕೋ ಅದನ್ನು ಅಂದ್ಕೊಂಡು ಅದಾದಮೇಲೆ ಅದರದ್ದು ಮಡಿಕೆ ಇರುತ್ತೆ. ಮಡಿಕೆ ಅಂದರೆ ಮೂರ್ತಿ ಇರುತ್ತೆ, ಮಣ್ಣಿನ ಮೂರ್ತಿ, ಸಾರಿ ಮಡಿಕೆ ಅಲ್ಲ. ಅದನ್ನು ನಾವಿಲ್ಲಿ ಪೂಜೆಗೆ ಕೊಡಬೇಕಾಗುತ್ತೆ. ಸೊ ನಾವು ಆ ಥರನೂ ಅಂದ್ಕೊಂಡಿದ್ವಿ, ಅದಾಯಿತು. ಆ ರೀಸನಿಂದನೇ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದು. ನಿನ್ನ ಅರ್ಕೆ ತೀರ್ತಾ? ನಾನು ಸಿಗಬೇಕು ಅಂತ ಇಷ್ಟೊಂದು ಅರ್ಕೆ ಹೊತ್ಕೊಂಡಿದ್ದ. ಸಿಕ್ಕ 10 ವರ್ಷ ಆಗೈತೆ. ಅದೇ ಇವಾಗ ಬಂದು ತೀರಿಸ್ತಾ ಇದೆಯಾ ನೋಡು, ಮತ್ತೆ ಸಿಕ್ಲಿ ಅಂತ. ಹಾಂ, ನಾನೇ ಪ್ರತಿ ಜನ್ಮದಲ್ಲೂ ಸಿಕ್ಲಿ ಅಂತ ಅರ್ಕೆ ಹೊತ್ಕೊಂಡು ಬರ್ತಾನಪ್ಪ ಪ್ರತಿ ವರ್ಷನೂ. ಏನೋ ಬೇಬಿ ನೀನು, 7 ಜನ್ಮಕ್ಕೂ ನಾನೇ ಬೇಕಂತ 7 ಸತಿ ಅರ್ಕೆ ಹೊತ್ಕೊಂಡು ಬಂದು ತೀರಿಸ್ತಾವನೆ. ಹಿಂಗೆ ನನ್ನ ಪವರು. ಓವರ್ ಆಕ್ಟಿಂಗ್. ನಾನು ಸುಳ್ಳು ಹೇಳಿದೆ. ನನ್ನ ಸ್ಥಳ ಒಳಗಡೆ ಇದ್ದೀವಿ, ಬಟ್ ಮಳೆ ನೋಡಿ ಎಲ್ಲಿ ನಿಲ್ಸೋದಂತ ಗೊತ್ತಾಗ್ತಲ್ಲ. ಎಲ್ಲಿ ನಿಲ್ಸಿದ್ರೆ ಹತ್ರ ಆಗುತ್ತೆ ಅಂತ ನಾವೇ ಡಿಸ್ಕವರ್ ಮಾಡ್ತಾ ಇದ್ದೀವಿ. ಹೆಂಗಿರು ಮಳೆ ಬರ್ತಿದೆ, ಹೋಗೋಕ್ಕಾಗಲ್ಲ, ನೆಂದು ಹೋಗ್ಬಿಡ್ತೀವಿ ಫುಲ್ಲು. ಛತ್ರಿ ಇದ್ರೂ ಸಹ ಸಿಕ್ಕಾಬಟ್ಟೆ ಮಳೆ. ನನ್ನ ಗಾಡಿ ಫುಲ್ ಸೈಡಲ್ಲಿ ಇದೆಯಾ ನೋಡು, ಕರೆಕ್ಟಾಗಿ ಸೈಡಲ್ಲಿ ಇದೆ, ಬರ್ಬೋದು, ಓಡಾಡ್ಬೋದು ಗಾಡಿಗಳು. ಇದೆಯಲ್ಲ ಲೈನ್ ಅಪ್ ಅಲ್ಲೆಲ್ಲ ಇದೆಯಲ್ಲ, ಅದು ಕ್ಲೋಸ್ ಆಗಿದೆ. ಬಿಡು ಪರವಾಗಿಲ್ಲ, ಏನು ಒಂದು ಅರ್ಧ ಗಂಟೆ ಆಗುತ್ತೆ. ಇವು ಟೆಂಪಲ್ ಕ್ಲೋಸ್ ಟೈಮ್ ಅಲ್ಲ, ಮೋಸ್ಟ್ಲಿ ಅವನು ಕ್ಲೋಸ್ ಇರ್ತಾನ ಅಷ್ಟೊತ್ತರ್ಗು. ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಬಿಡ್ರಿ. ಇಲ್ಲೇನಾ? ಸರಿ, ಓಕೆ.
ನಾವು ಯೂಶ್ವಲಿ ಧರ್ಮಸ್ಥಳಕ್ಕೆ ಬಂದರೆ ದರ್ಶನ ಆದಮೇಲೆ ಇಲ್ಲೇ ಊಟಕ್ಕೆ ಬರೋದು. ಸೊ ಇವಾಗೆಲ್ಲ ಫಿಕ್ಸ್ಡ್ ಚೇರ್ ಆ್ಯಂಡ್ ಟೇಬಲ್ ಆಗಿದೆ. ಮುಂಚೆ ಎಲ್ಲ ಕೆಳಗಡೆ ಕುತ್ಕೊಬೇಕಾಗಿತ್ತು. ಮುಂಚೆ ಸ್ಟೀಲ್ ಪ್ಲೇಟ್ ಇರ್ತಾಯಿತ್ತು, ಇವಾಗ ಎಲೆ ಆಗಿದೆ. ಸೊ ಮಚ್ ಚೇಂಜಸ್. ತುಂಬ ಜನ ಸಿಕ್ಕಿದ್ರು ಆ್ಯಕ್ಚುಲಿ, ಸಬ್ಸ್ಕ್ರೈಬರ್ಸು, ಫ್ಯಾನ್ಸು. ಅಲ್ಲೇ ಫೋಟೋಸ್ ತೊಗೊತಾಯಿದ್ರು ಡಿ ವಿ ಅವರು. ಆ್ಯಂಡ್ ನಾವು ಹೋಗಿದ್ದು ಸ್ಯಾಟರ್ಡೆ 8/8 ವ್ಲಾಗಲ್ಲೇ ಹೇಳಿದ್ನಲ್ವ. ಬಟ್ ವೀಕೆಂಡ್ ಆದರೂ ಮಳೆ ಇರೋ ಕಾರಣ ಏನು ಜನ ಅಷ್ಟೊಂದು ಇರಲಿಲ್ಲ. ದರ್ಶನ ಬೇಗನೆ ಆಯಿತು, ಒಂದು 15-20 ಮಿನಿಟ್ಸ್ ಒಳಗಡೆ ಆಗೋಯಿತು. ಯಾರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಅವ್ರ ವೈಫ್ ಹೆಸರು ತೇಜಸ್ವಿ. ಸೂಪರ್. ನಿಮ್ಮ ಮಕ್ಕಳಿದಾರಾ? ಇದ್ದಾರೆ. ಏನು ಹೆಸರು? ಅದು ಬೇರೆ. ಸೂಪರ್. ಲಕ್ಕಿಲಿ ಕರೆಕ್ಟಾಗಿ 2:30ಗೆ ಕ್ಲೋಸ್ ಆಗುತ್ತೆ ದರ್ಶನ. 2:30 to 5ವರೆಗೂ. ಅಷ್ಟ್ರಲ್ಲಿ ಮುಗಿಸಿದ್ವಿ. ಒಂದು 10-15 ನಿಮಿಷ ಲೇಟ್ ಆಗಿದ್ರು ಆಗ್ತಿರ್ಲಿಲ್ಲ ನಮಗೆ, ಅಲ್ವಾ ದೀಪು? ಇವತ್ತು ಪರ್ಫೆಕ್ಟ್ ಟೈಮಿಂಗ್ ಹೋಗಿದ್ವಿ ಎಲ್ಲ ಕಡೆನೂ. ಇವಾಗ ಸೌತಡ್ಕ ಗಣಪತಿ ನೋಡಿಲ್ಲ, ಅದು ಆಕ್ಚುಲಿ ಫಸ್ಟ್ ನೋಡಿ ಆಮೇಲೆ ಎರಡಕ್ಕೂ ಬರ್ತಿದ್ವಿ. ಬಟ್ ಟೈಮ್ ಕನ್ಸ್ಟ್ರೈನ್, 2:30 ಮುಗಿಯುತ್ತೆ ಅಂತ. ಕರೆಕ್ಟ್ ಆಗಿತ್ತು, ಯಾಕಂದ್ರೆ ನಾವು ಫಸ್ಟ್ ಸೌತಡ್ಕಾಗ ಹೋಗ್ಬಿಟ್ಟಿದ್ರೆ ಇದೆರಡು ಆಗ್ತಿರ್ಲಿಲ್ಲ. ಸೂರ್ಯ ಟೆಂಪಲ್ ಮಿಸ್ ಆಗಿರೋದು, ಇಲ್ಲ ಧರ್ಮಸ್ಥಳ ಮಿಸ್ ಆಗಿರೋದು, ಎರಡರಲ್ಲಿ ಒಂದು ಮಿಸ್ ಆಗಿರೋದು. ಇವಾಗ ಯಾವ್ದು ಮಿಸ್ ಆಗಿಲ್ಲ, ಮೂರೂ ಕವರ್ ಆಯ್ತು. ಸೌತಡ್ಕ ಗಣಪತಿ ಟೆಂಪಲ್ ಟೈಮಿಂಗ್ಸ್ ಇಲ್ಲ, ಎವ್ರಿ ಟೈಮ್ ಓಪನ್ ಇರುತ್ತೆ. ಸೊ ಮಾರ್ನಿಂಗ್ 7 to ಈವ್ನಿಂಗ್ 7 ಅನ್ಸುತ್ತೆ. 7 to 7 24 hours ಇಲ್ಲ, ಫುಲ್ ಡೇ ಓಪನ್ ಇರುತ್ತೆ. ಸೊ ಇವಾಗ ಅಲ್ಲಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋದು. ಸೊ ಎಷ್ಟು ಬೇಗ ಆಗೋಯ್ತು ಗೊತ್ತಾ? ಟೈಮ್ ಬಂದು ಇವಾಗ 3:40 ಆಗಿದೆ ಅಷ್ಟೇ. ಆರಾಮ್ಸೆ ಇವಾಗ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು 4:30 ಹಂಗೆ ಬಿಟ್ರು ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಮನೆಗೆ? ಒಂದು 6 hours. ನಾವು ಡೈರೆಕ್ಟ್ ಆಗಿ ಹೋಗೋ ಡೌಟೆ. ಮತ್ತೆಲ್ಲ ಹೋಗ್ತೀವಿ? ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುತ್ತೆ. ನಮ್ಮ ಬಾಯ್ಸ್ ಬಂದ್ಮೇಲೆ ಹಂಗೆಲ್ಲ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗಲ್ಲ. ಅವ್ರ ಬಾಯ್ಸ್ ಬಂದವ್ರು, ನೀನ್ ಫ್ಯಾಮಿಲಿ ಬಂದಿರೋದು ಇಲ್ಲಿ. ನಮ್ಮ ಫ್ಯಾಮಿಲೀಸ್ ಎಲ್ಲ ಅಡಾಪ್ಟ್ ಆಗುವಂತ ಫ್ಯಾಮಿಲೀಸ್ ಇರೋದು. ಎಂತದಿಲ್ವೇ? ಯಾರು ಹೇಳಿದ್ ನಿಮ್ ಫ್ಯಾಮಿಲಿ ಆತರ ಅಂತ? ಕಾರ್ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ದರ್ಶನ ಮಾಡ್ಕೊಂಡ್ ಬರೋಣ. ಫಾರ್ಚುನರ್ ಹೈಲೈಕ್ಸ್ ಇವತ್ತು ಅಚಾನಕ್ಕಾಗಿ ಸಿಕ್ಕಿದ್ದು. ಫಾರ್ಚುನರು ಹೈಲೈಕ್ಸ್ ವಾಸ್ ಪ್ಲ್ಯಾನ್ಡ್. ಅಚಾನಕ್ಕಾಗಿ ಸಿಕ್ಬಿಟ್ರಿ ಅವ್ನ ಫ್ರೆಂಡ್ಸ್ ಎಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದಾ? ತಗೊಂಡೆ 1.5 ತಿಂಗಳಾಗೈತೆ ಅಷ್ಟೇ. ಓಕೆ. ನಾನು ಅದಕ್ಕೆ ನೀವು ಇಲ್ಲಿ ವಾಹನ ಪೂಜೆ ಅಂತಿದ್ದೆಲ್ಲ ಇಲ್ಲಿ. ಹೌದಾ? ಏನೋ ಮ್ಯಾಜಿಕ್ ವರ್ಡ್ಸ್ ಹೇಳ್ತಾನೆ ಅವ್ರಿಗೆ, ಹಾಗೆ ಹಿಪ್ನೋಟೈಸ್ ಆಗ್ಬೇಕು. ನಂಗೂ ಹೇಳ್ಕೊಡಕ್ಕೆ ಹೇಳೋ. ಜಿಕೆ ಮತ್ತೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಮಾಡಿಸ್ಬೇಕು. ಅವನು ಎಂತ ನೆಕ್ಸ್ಟ್ ಲೆವೆಲ್ ಕನ್ವಿನ್ಸರ್ ಅಂದ್ರೆ, ಅವ್ನು ಇರೋದೇ ಕಾರ್ಪೊರೇಟ್ ಸೇಲ್ಸ್ ಅಲ್ಲಿ. ಅವ್ನು ಹೇಳವನಂದ್ರೆ ಅವ್ರು ಕನ್ವಿನ್ಸ್ ಆದಂಗೆ, ಆ ತರ ಟ್ಯಾಲೆಂಟ್ ಅವ್ನು. ಅವತ್ತು ಈ ಕಟ್ಟೆ ಇಲ್ಲ ಅಲ್ಲ? ಇಲ್ಲ, ಅವ್ನು ಬಾರ್ಸನಲ್ಲಿ ಕಟ್ಟವನೆ. ಏನಕ್ಕೆ ಅಂತ? ಇದೆಲ್ಲ ಒಳ್ಳೇದಾಗಿ. Oh my God. ಪಾಸಿಟಿವಿಟಿ. ಆದಷ್ಟು ಚಿಕ್ಕ ಕಾರ್ ತಗೊಳ್ಳಲ್ಲ ಅಂತ. ಚಿಕ್ಕ ಕಾರ್ ನೀವುಗಳ ಇಲ್ಲಪ್ಪ, ಇನ್ನ ದೊಡ್ಡ ತಗೊಂತೀರಾ ಬೇಕಿದ್ರೆ. ಸೈಜಲ್ಲಿ ಚಿಕ್ಕ ಕಾರ್ಗಳು, ಸೈಜಲ್ಲಿ ಮಿನಿ ಕೂಪರ್ ಆ ತರ ಅಲ್ಲ, ಲ್ಯಾಂಬೋರ್ಗಿನಿ, ಫೆರಾರಿ. ಅದೇ M4. ನಾನೇ ಕೇಳ್ತಾ ಇದ್ದೀನಿ ಈ ಸತಿ, ನೋಡೋಣ ಯಾವಾಗ ತಗೋತ್ಯ. M4 ಹೇಳ್ಕೋದಾಗಾಯ್ತು. ಅದೇನೇನು ಕೇಳೋದು, ನಿನ್ನೆ ಹೇಳ್ಬೋದಲ್ಲ. ಎಲ್ಲರೂ ಯಾಕೆ ಕನ್ಫ್ಯೂಸ್ ಆಗ್ತಾರೆ ಗೊತ್ತಿಲ್ಲ. ಕೆಲವು ಜನ ಇವರೇ ಕಾಣೋ ಡಿ.ವಿ, ಇವರಲ್ಲ, ಇವರೇ ಕಾಣೋ ಇವರಲ್ಲ. ನನ್ ಲಿಟ್ರಲಿ ಕೇಳಿಸ್ತಾ ಇದೆ ಇವಾಗಂತೂ. ಇವರೇ ಕಾಣೋ, ಇರೋ ಕಾರ್ ನಂಬರ್ ನೋಡೋಣ. ಇವ್ರು ಇನ್ಸ್ಟಾಗ್ರಾಮ್ ಓಪನ್ ಮಾಡು, ಇದೇ ಕಾರ್ ನಂಬರು, ಇದೇ ಕಲರು, ಇವ್ರೇನಾ? ಇವ್ರು ಯಾಕೆ ಇಲ್ಲಿ ಬರ್ತಾರೆ? ಈ ಥರ ಮಾತಾಡ್ತಾ ಇರ್ತಾರೆ. ನಾವು ಬರ್ತೀವಿ ಎಲ್ಲ ಕಡೆ, ಯಾಕೆ ಜನಕ್ಕೆ ಹಂಗೆ ಎಕ್ಸ್ಪ್ರೆಷನ್ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾವು ಇವತ್ತಿಲ್ಲಿ ಬಂದಿದ್ರೆ ಇವತ್ತೇ ಪೋಸ್ಟ್ ಮಾಡಲ್ಲ. ಸೊ ಆ ರೀಸನ್ಗೆ ಕೆಲವು ಜನಕ್ಕೆ ಇವ್ರು ಪೋಸ್ಟೇ ಮಾಡಿಲ್ಲ, ಮತ್ತು ಇವರೆಲ್ಲ ಬೇರೆಯವ್ರು, ಇವ್ರ ಥರ ಇರೋರು ಅಂತ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಒಂದ್ಸತಿ ಡಬಲ್ ವೆರಿಫಿಕೇಶನ್ ಬೇಕಾಗುತ್ತೆ. ಅವ್ರ ತರಾನೇ ಇದಾರಲ್ಲ, ಅವ್ರೇನಾ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಲೈವಲ್ಲಿ ನಾವೇನ್ ಆಕ್ಟರ್ಸ್ ಅಲ್ಲ, ಇವರು ಯೂಟ್ಯೂಬರ್ಸ್. ಲೈವಲ್ಲಿ ನಿನ್ನ ನೋಡಿಲ್ಲ ಅಂದ್ರೂ ನೀನು ಒಂದೇ ಥರ ನನಗೆ ಕಾಣ್ತೀಯ. ನೀನು ಲೈವಲ್ಲಿ ಒಂಥರ, ಅಲ್ಲೊಂಥರ, ಇಲ್ಲೊಂಥರ ಕಾಣ್ತೀಯ. ಅವ್ರಿಗೆ ಹೈಟ್ ಗೀಟ್ ಎಲ್ಲ ಗೊತ್ತಿರಲ್ಲ ನಮಗೆ. ಇವನೇನು ಈ ನಡುವೆ ಏನೋ ಡಿ.ವಿ ಮೀಟ್ ಮಾಡಿದ್ರಲ್ಲ, ಏನು ಬ್ರೋ ಇಷ್ಟು ಸ್ಟೈಲಿಶ್ ಆಗ್ಬಿಟ್ಟಿದ್ದೀರಾ, ಸೈಕ್ ಆಗ್ಬಿಟ್ಟಿದ್ದೀರಾ ಅಂತ.
ಫಸ್ಟ್ ಪವನ್ ಬ್ರೋ ಅಂತ. ಆಮೇಲೆ ಆಮೇಲೆ ಹಾ 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 ಆಮೇಲೆ ಅವ್ನು ಯಾರನ್ನ ಕಣ್ಣಾರ ನೋಡೋನು ಎಲ್ಲಾರನ್ನ ಹೆಸರು ಹೇಳ್ದ ಪಾಪ ಪರವಾಗಿಲ್ಲ. ಅಲ್ಲ ಕಣೋ, ನೀನ್ ಯಾವತ್ತು ಪವನ್ ನೋಡೇ ಇಲ್ವಲ್ಲ. ಅವ್ನು ಫೋನಲ್ಲಿ ಕೇಳಿಸ್ಕೊಂಡ್ರೆ ಅದೇ ಪವನ್ ಯಾರು? ಮನೆಗ್ ಬಂದಿದ್ರು. ಓ ತಮ್ಮ ವರುಣ್ ಅಂಕಲ್ ಮನೆಗ್ ಬಂದಿದ್ದು ಕಾರ್ಡ್ ಕೊಡಕ್ಕೆ. ನಾನೇ ಇರ್ಲಿಲ್ಲ ಕಣೋ ಅವತ್ತು. ಯಾರು ಇದ್ದಿದ್ದಿಲ್ವಾ? ನಾನೇ ಇರ್ಲಿಲ್ಲ ಅವತ್ತು. ನಿಂಗೆ ಬಾಲ್ ಕೊಡ್ಸಿದ್ಯಾರು? ಬಾಲ್ ಗಿಫ್ಟ್ ಮಾಡಿದ್ದು. ಫುಟ್ಬಾಲ್ ಏನು ವಾಲಿಬಾಲ್ ಏನದು? ನಾನು ಹೇಳಲ್ಲ ಬಿಡು, ನೀನೇ ಹೇಳ್ಬೇಕು. ನಿನ್ ಫೇವರೇಟ್ ಅನಿಮಲ್ ಅದು? ಏ ಅದೆಲ್ಲ ಗೊತ್ತಾಗಲ್ಲ. ಗೊತ್ತಾಗುತ್ತೆ, ಗೆಸ್ ಮಾಡು. ಅದು ಕನ್ನಡನಲ್ವಾ? ಹಾ, ಅದನ್ನ ಕನ್ನಡದಲ್ಲಿ ಏನಂತಾರೆ? ಏ ಅದ್ ಲಾಸ್ಟ್ ಬರುತ್ತೆ. ಇವಾಗ ಅಂಕಲ್ ಹೆಸರು ಹೇಳು. ಹಂಗ್ ಗೊತ್ತಾಗಲ್ಲ ಬೇಬಿ ಅವನಿಗೆ. ಜಯಸಿಂಹ, ಸುಬೋಧ್ ಜಯಸಿಂಹ. ಮರ್ತೋಗ್ಬಿಟ್ಟ? ಸುಬೋಧ್ ಎಷ್ಟ್ ಸತಿ ಬಂದಿದ್ದಾನೆ ಪಾಪ ಮನೆಗೆ. ಅವ್ನ್ ನೆನ್ಪಿಲ್ಲ. ಪವನ್ ಫಸ್ಟ್ ಪವನ್ ಸುಬೋಧ್ ಜಯಸಿಂಹ ನನ್ನ ಫ್ರೆಂಡ್ ಅಲ್ಲ, ಮತ್ತೆ ನನ್ ತಮ್ಮಡು. ನನ್ನ ಬ್ರದರ್ ಅವರು. ಅದಕ್ಕೆ ಅವ್ನು ಹೇಳಿಲ್ಲ, ಕರೆಕ್ಟ್ ಆಗಿ ಹೇಳ್ದ ಎಷ್ಟ್ ಜನ ಹೆಸರಿದಾರೋ ಅಷ್ಟ್ ಜನ. ಏನ್ ಬ್ಯೂಟಿಫುಲ್ ಆಗಿದೆ ಗುರು ಈ ಲೊಕೇಶನ್. ಇಲ್ಲಿ ನೋಡಿ, ಒಂದು ಫೋಟೋಜೆನಿಕ್ ಮನೆ ಕಾಣಿಸ್ತಾ ಇದೆ. ಫೋಟೋ ಶೂಟ್ ಮಾಡಿಸ್ಕೊಳ್ಳೋರ್ಗೆ ನೆಕ್ಸ್ಟ್ ಲೆವೆಲ್ ಇದೆ ಗುರು ಈ ಮನೆ. ಯಾವ್ದೋ ಪಾಳ್ ಬಿದ್ದೋಗಿರೋ ಮನೆ. ಹೆಂಗಿದೆ ನೋಡಿ, ಒಳ್ಳೆ ಪ್ರಾಪರ್ಟಿ ಇದ್ದಂಗಿದೆ ಫೋಟೋ ಶೂಟ್ ಮಾಡೋರಿಗೆ. ನೆಕ್ಸ್ಟ್ ಲೆವೆಲ್ ಲೊಕೇಶನ್ ಗುರು. ಸೊ ಇನ್ನು ನಮ್ಗೆ ದಿರಿನವ್ರ ಕಾರ್ ಬಂದಿಲ್ಲ, ನಾವು ಮುಂದೆ ಇದ್ದೀವಿ. ಎಡ್ಕು ಮೇರಿ ಟನಲ್ ಕಡೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ನಮಗೆ ಲೈಟ್ ಸಾಕಾಗುತ್ತಾ ಏನು ಅಂತ. ಆಲ್ರೆಡಿ ಒಂದು 5:15, 5:15 ಆಗ್ತಾ ಬರ್ತಾ ಇದೆ. ಲೈಟ್ ಸದ್ಯಕ್ಕಿದೆ, ಇನ್ನೊಂದು ಅವರ್ಗೆ ಸನ್ ಡೌನು. ಸೊ ಪ್ರಾಬಬ್ಲಿ ಐ ಡೋಂಟ್ ಥಿಂಕ್ ಸೊ ವಿ ವಿಲ್ ಬಿ ಏಬಲ್ ಟು ಡೂ ದಟ್ ಟನಲ್ ರೋಡ್. ನೋಡೋಣ, ಅಲ್ಲಿ ಚೆನ್ನಾಗಿದೆ, ಆಫ್ ರೋಡ್ ಸಖತ್ತಾಗಿದೆ ಈಗ. ಈ ಲೊಕೇಶನ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ನಾನು ಸ್ಮಾಲ್ ಬ್ರೇಕ್ ತೊಗೊಳಕ್ಕೆ ಅಂತ ನಿಲ್ಲಿಸಿದ್ದೆ. ಅಲ್ಲಿ ನೋಡಿ, ಸ್ಟ್ರೀಮ್ ನೋಡಿ, ಆ ಕಡೆ ತೋರಿಸ್ತೀನಿ. ಸೈಕ್ ಆಗಿದೆ ಗುರು ನೋಡಿ, ಬ್ಯೂಟಿಫುಲ್ ನೇಚರ್. ಸೊ ಇವತ್ತು ನಮ್ಮ ಹೈಲು ಬೇಬಿ ಇದು ಲಗೇಜ್ ಬೇನಲ್ಲಿ ಟೈರ್ಸ್ ಹಾಕಿದ್ದೀನಿ, ಸ್ವಲ್ಪ ಸೆಟಲ್ ಆಗಲಿ ಸಸ್ಪೆನ್ಷನ್ ಅಂತ. ಯೂಶಲಿ ಇದು ಖಾಲಿ ಗಾಡಿ ಹೋದರೆ ತುಂಬ ಎತ್ತಿ ಬಿಸಾಕತ್ತೆ. ಇದು ಬ್ಲೇಡ್ ಸಸ್ಪೆನ್ಷನ್ ಅಲ್ವಾ, ಹಿಂದೆ ಇರೋದು ಲಾರಿ ಥರ. ಸೊ ಇಲ್ಲಿ ಲೋಡ್ ಹಾಕಿದಷ್ಟು ನಮಗೆ ಸ್ಮೂತ್ ಆಗಿರೋ ಸಸ್ಪೆನ್ಷನ್. ಡ್ರೈವ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲಿ ಎಷ್ಟು ಲೋಡ್ ಹಾಕ್ತೀವೋ ಅಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಾರ್. ಇದು ಖಾಲಿ ಓಡಿಸ್ಬೋದು ಈ ಕಾರ್ನ, ಲೋಡ್ ಹಾಕಿರ್ಬೇಕು ಯಾವಾಗಲೂ, ಅದೇ ಕರೆಕ್ಟ್ ಈ ಕಾರ್ಗೆ. ಸೊ ಅವಾಗ ಬ್ಲೇಡ್ಸು ಸೆಟಲ್ ಆಗಿರುತ್ತೆ, ನಮಗೆ ಎಲ್ಲೂ ಎತ್ತಾಕಲ್ಲ, ಬೌನ್ಸಿ ಇರಲ್ಲ, ರೈಡು ಸಖತ್ತಾಗಿರುತ್ತೆ. ಇಲ್ಲ ನೋಡಿ, ಎಲ್ಲ ಆಫ್ ರೋಡ್ಗಳೇ ಇಲ್ಲೆಲ್ಲ. ಕತ್ಲಲ್ಲಿ ಬೇಕಾ ಇವೆಲ್ಲ? ಇನ್ನ ಹೋಗೇ ಇಲ್ಲ ಬಾ, ಯಾಕೆ ತಲೆ ಕೆಡ್ಸ್ಕೊಂತೀಯ? ಇನ್ನ 30 ಮಿನಿಟ್ಸ್ ಇದೆ. ದಾರಿ ಸಾಕ್ತಾನೆ ಇಲ್ಲ ಅಲ್ಲ, ಇದು ಇರೋದು 5 ಕಿಲೋಮೀಟರ್ ಅಷ್ಟೇ, ಹೋಗ್ತಾನೆ ಇಲ್ಲ. ರೋಡ್ ಚಿಕ್ಕದಿಲ್ವೇನೋ ನೋಡಿ, ಇವ್ನ ತರದವ್ರು ಯಾರೋ ನಿಲ್ಸ್ಕೊಂಡವ್ರು. ಇಮ್ಯಾಜಿನ್ ಮಾಡ್ಕೋ, ನಾವು ಸ್ಪಿಟಿ ಡ್ರೈವಲ್ಲಿ ಜಸ್ಟ್ 10-20 ಓಡಿಸ್ಬೇಕು 100 ಕಿಲೋಮೀಟರ್. ಎಷ್ಟು ಟೈಮ್ ತಗೋದು ಗೊತ್ತಾ ಅವತ್ತು? ಜಾಪ ಶತಮಾನಗಳಾಗೋಯ್ತು ಬಿಸಿಲಲ್ಲೇ. ಏನೊಂದು ತೋರ್ಸು ಅಲ್ಲಿ. ಚೆಕ್ ಅವರ್ ಆಫ್ ರೋಡ್ ಸ್ಪಾಟ್. ಇಲ್ಲಿಂದ ಶುರು ಆದರೆ ಮಗಂದು ಕೆಸರು ಗದ್ದೆ ಹೆಂಗಿರೋದು ಗೊತ್ತಾ?
ಸೊ ಬಾಯ್ಸ್ ಬರ್ಬೇಕಿನ್ನ. ಏಯ್ ಏನೋ ಇದು ಅದೇ ಹೋಗ್ಲು ಇಟ್ಕೊಂಡೆ ಏನೋ ಬಿಸಾಕ್ತವನೆ. ದೀಪು ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡ್ತೈತೆ ನಮಗೆ. ಏನು ಹೇಳೋ ಅಲ್ಲ ಇಲ್ಲಿ ಬಾಯ್ಸ್ ಬರಲಿ, ಆಮೇಲೆ ಡಿಸೈಡ್ ಮಾಡೋಣ ನೋಡ್ಸಿ ಹೋಗೋದಾ ಬೇಡವಾ ಅಂತ. ಈ ರೋಡ್ ಚೆನ್ನಾಗಿದೆ ತಾನೆ, ಹಾಂ ಇಲ್ಲಿ ಹೋಗಿ ಬರ್ತಾನೆ. ಕಿತ್ತೋಗಿರೋ ರೋಡಲ್ಲಿ ಹೋಗ್ಬಿಟ್ಟು ಆಫ್ ರೋಡ್ ಅದೇ ಬೇಬಿ ಮಜಾ. ಆಫ್ ರೋಡು ಕಂಡಿಡ್ಕೊಂಡ್ಬಿಟ್ಟಿದ್ದೀರಾ ಅಷ್ಟೇ ನೀವು, ಆಫ್ ರೋಡ್ ಅಂತ. ಆಫ್ ರೋಡ್ ಅಲ್ಲಿ ಅದನ್ನ ಕಿತ್ತೋಗಿರೋ ರೋಡ್, ರೋಡ್ ಇಲ್ದೇ ಇರೋ ರೋಡ್ ಅಷ್ಟೇ. ರೋಡೇ ಇಲ್ಲ, ಅದು ಆಫ್ ಅಷ್ಟೇ. ಬಾಯ್ಸ್ ಬಂದಿದ್ರೆ ಸ್ವಲ್ಪ ಬೇಗನಾದ್ರು ಡಿಸಿಷನ್ ತಗೋಬೋದಾಯ್ತು. ನಿಮ್ ಬಾಯ್ಸ್ ಏನ್ ಹೇಳ್ತಾರೆ ನಾನೇ ಹೇಳ, ನಡಿ ಮಗ ಹೋಗೋಣ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ, ಇದನ್ನೇ ಹೇಳೋದವ್ರು. ಇಲ್ಲ, ಫಸ್ಟ್ ಆಫ್ ಆಲ್ ಆ ಫಾರ್ಚುನರ್ ಇಲ್ಲಿ ದಾಟಿದ್ರೆ ಡೌಟ್ ಇದೆ. ಯಾಕಂದ್ರೆ ದಿನೀನ್ ಫಾರ್ಚುನರ್ ಅಲ್ಲಿ ಟೈರ್ಸ್ ಇಲ್ಲ, ಹೈವೇ ಟೆರೈನ್ ಟೈರ್ಸ್ ಎಲ್ಲ ಬಂದಿರೋದವನು. ನಂದ್ರಳಾರ ಟೈರ್ಸ್ ಇದೆ. ಸೊ ಐ ಡೋಂಟ್ ಥಿಂಕ್ ಸೊ ಇದನ್ನ ದಾಟ್ಸ್ಬಿಟ್ರೆ ಅವ್ನು ಮುಂದಕ್ಕೆ ಹೋಗ್ಬೋದು, ಇಲ್ಲ ಅಂದ್ರೆ ಡೌಟೇ. ಸೊ ಬರ್ಲಿ ಅವ್ರು ನೋಡೋಣ. ಫಸ್ಟ್ ಹೋಗ್ಬೇಕಂತೆ ಈ ಥರ ರೋಡ್ಗಳಲ್ಲಿ ಹೋಗೋದು. ಸಮಾಸನೆ ಅಲ್ಲ ಬಿಡು, ಕಾಣಿಸ್ತಾ ಇಲ್ಲ ಎಷ್ಟು ಕೆಸರಿದೆ. ನೀನು ಸ್ವಲ್ಪ ಹಿಂದೆ ಕೂತ್ಕೋ, ನನಗೆ ಮಿರರ್ ಕಾಣಿಸಲ್ಲ. ಅದಿ ಆರಾಮಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಅದಿ. ಪ್ರೊಫೆಷ್ನಲ್ ಕಾರ್ ಬ್ರೇಕ್ ಹಾಕ್ತಾರೆ, ಕಾರ್ ಪ್ರೊಫೆಷ್ನಲ್ ಅಲ್ಲ. ಹಂಗಾಗಲ್ಲ ಚಿರಿ, ಜಾರ್ದೈತೆ ಫುಲ್ಲು. ಅವ್ರು ಎಲ್ಲಿ ಬರ್ತಾವ್ರ ಅದ್ದಿ, ನೋಡ್ಬೇಡ ಬಿಡು, ಆಗಲ್ಲ. ಅವ್ರು ನಿಂತ್ಕೊಂಡವ್ರೆ. ಯಾವುದೋ ಜೀಪ್ ಬರ್ತೈತೆ. ಏನೋ ಬರ್ತಾ ಇದೆ ಒಟ್ನಲ್ಲಿ. ಜೀಪ್ ಅಲ್ಲ, ದೊಡ್ಡ ಗಾಡಿನೇ ಅನಿಸ್ತಾ ಇದೆ. 2-3 ಬರ್ತಾ ಇದೆ. 3-4 ಬರ್ತಾ ಇದೆ. ಎಲ್ಲ ಜೀಪ್ಗಳು ವಾಪಸ್ ಬರ್ತಾ ಇದೆ. ಜೀಪ್ ಅಲ್ಲ, ಜೀಪು ಮತ್ತೆ ಯಾವ್ದೋ ದೊಡ್ಡದು ಸ್ಟ್ರೇಟ್ ಆಗಿ ಹೋಗ್ತಾವ್ರೆ ಏನೋ ಗೊತ್ತಿಲ್ಲ. ಇಲ್ಲ ಇಲ್ಲ, ಅದು ಇಲ್ಲೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ಸವಾಸನೆ ಎಲ್ಲ ಕಣೋ ಇವ್ರ ಸವಾಸ. ಮಚಾ ಜೀಪ್ ಬರ್ತಾ ಇದೆ, ಜೀಪು. ಅವ್ರು ಬಂದೇ ಇಲ್ಲ ಮೇಲಕ್ಕೆ. ಬಂದೇ ಇಲ್ಲ. ಅದನ್ನೇ ನೋಡಿ 3 ಜೀಪ್ ಬರ್ತಾ ಇದೆ. 1 ಕಾರು 2 ಇವ್ರ ಜೀಪ್ ಇಲ್ಲಿದ್ರು. ಗ್ರಿಪ್ ಸಿಕ್ಕಲ್ಲ. ಇಲ್ಲೇನಾದ್ರು ಬಂದಿದ್ರೆ ಬಾಯ್ಸ್ ಹಾಕೊಂಡು ಅನ್ನದರ್ ಲೆವೆಲ್ ಮಜಾ ಇರೋದು. ಹಿಂಗೆ ಬರ್ತಾ ಇರ್ಬೇಕು ಮಳೆ ಮಚ್ಚ, ಅವಾಗ ಬರ್ಬೇಕು. ಡ್ರೈ ಆಗ್ಬಿಟ್ರೆ ಹಾ, ಅಲ್ಲಿನ 3 ಗಾಡಿ ಇದೆಯಾ ಹಿಂದೆ ಮಚ್ಚ. ಕರೆಕ್ಟ್, ಬಟ್ ಅಲ್ಲಿ ನೋಡ್ದ ತಾನೆ ಹೆಂಗಿದೆ ಅಂತ. ಖರಾಬ್ ಆಗಿದೆ ಸಿಚುವೇಶನ್ ಮಾತ್ರ. ಅಲ್ಲಿರೋರ್ನ ಸ್ಟಾಪ್ ಮಾಡ್ಬಿಡ ಕೇಳು. ಬಂದ್ರೆ ನೆಕ್ಸ್ಟ್ ಅನ್ನದರ್ ಲೆವೆಲ್ ಅನ್ಕೋ. ಆಲ್ರೆಡಿ ಪ್ಲಾನ್ ಮಾಡ್ತವ್ರು ಇವ್ರು ಬರಕ್ಕೆ. ಹೌದಾ, ಅಲ್ಲೋಡದ್ದಿ ಅಲ್ಲೋಡ್ ಬೈಕ್. ಮುಂದೆ ಇನ್ನ ಕಷ್ಟ ಇದೆಯಾ, ಹಿಂಗೆ ಈ ತರನೇ ಇದೆಯಾ? ಸ್ವಲ್ಪ ದೂರ. ಆರಾಮ ಬ್ರೋ, ಏನ್ ಸಮಾಚಾರ? ಡ್ಯಾಡಿ ಇದನ್ ಗಂಟೆನ ನಾವ ಗಂಟೆನ ನೀನೇ ಆರಾಮ ಬ್ರೋ, ಏನ್ ಸಮಾಚಾರ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾ 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 ಗಾಡಿಗಳು ಬರ್ತಾನೆ ಇದೆ ನೋಡದ್ದಿ. ಆ ಬೈಕು ಇಲ್ಲೇನೋ ಇಷ್ಟು ಜನ ಅವ್ರೆ ಹೆಂಗೋ ಹೋಗ್ಬಿಟ್ರು. ಗಾಡಿ ಸೀಸ್ ಮಾಡ್ತಾ ಇರ್ತಾರೆ. ಹೌದಾ?
ಅಲ್ಲ ಮತ್ ನಾವು ಒಳಗೆ ಹೋಗೋದ್ ಪಾಯಿಂಟ್ ಇಲ್ವಾ? ಭಯನ ಆಗ್ತದೆ. ನಡ್ಕೊಂತ ಹೋಗ್ಬೇಕು ಟ್ರೆಕ್ ಎಷ್ಟ್ ಗಾಡಿ ಎತ್ಕೊಂಡು ಎಷ್ಟು ದೂರವರೆಗೂ ಹೋಗ್ಬೋದು? ಇನ್ನ ಒಂದೂವರೆ ಕಿಲೋಮೀಟರ್ ಹೋಗ್ಬೋದು. ಹೋಗ್ಬೋದಾ? ಆ ಇಲಕ್ಸ್ ಹೋತಲ್ಲ ಅದನ್ನ ಹಿಡಿದಿದ್ರು, ಹಾ, ಆಮೇಲೆ ಮಾಡ್ಕೊಂಡ್ ಬಂದಿದ್ದೆ. ಹೌದಾ? ಅವನು ಹೇಳಿದ್ದೆ ನಮ್ಗೆ ಅಲ್ಲಿ ಹೋಗ್ಬೇಡ ಅಂತ. ಓಕೆ 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 ಓಕೆ. ಅದೇ ನನ್ಗೆ ಗೊತ್ತಿತ್ತು ಇಲ್ಲಿ ಬಿಡ್ತಾ ಇಲ್ಲ ಅಂತ. ನಾನು ಮುಂಚೆನೂ ಬಂದಿದ್ದೀನಿ ರೋಡ್ಗೆ. ನಾನು ಶಿವ್ ಸೂರ್ಯನಲ್ಲಿ ಮುಗಿಸಿದ್ವಿ. ಸಗದಾಗಿತ್ತು ರೆಸ್ಟೋರೆಂಟು. GK ಅವರ ರೆಕಮೆಂಡೇಶನ್. ಸಕ್ಕತ್ತಾಗಿದೆಯಲ್ಲ? ಆಕ್ಚುಲಿ ಚೆನ್ನಾಗಿದೆ. ವೆಜ್ಜಲ್ಲಿ ಏನು ತಿನ್ನಕ್ಕೆ ಇಷ್ಟ ಆಗಲ್ಲ, ಬಟ್ ಇಲ್ಲಿ ಚೆನ್ನಾಗಿತ್ತು. ಸೊ ಗೈಸ್, ನಂಗೆ ಕಂಪ್ಲೀಟ್ಲಿ ನಿದ್ದೆ ಬಂದ್ಬಿಟ್ಟಿದೆ. ಇನ್ನೊಂದು 13 ಮಿನಿಟ್ಸ್ ಇದೆ ಮನೆಗೆ ಹೋಗಿ. ನಂಗೆ ಗೊತ್ತಿಲ್ಲ DV ಹೆಂಗೆ ಓಡಿಸ್ತಿದ್ದಾನೆ ಅಂತ. ಸೊ ಅಕ್ಷಯ್ ಮತ್ತು ಇವ್ರ ಫ್ರೆಂಡ್ಸು, ಅಕ್ಷಯ್ ಭರತ್ ದಿರಿನು, ಅವರು ಹಾಗೆ ಹೋದರು. ಅವ್ರ ಮನೆ ಬೇರೆ ಕಡೆ ಇರೋದು, ನಮ್ಮ ಮನೆ ವೈಟ್ ಫೀಲ್ಡಲ್ಲಿರೋದು. ಸೊ ಆ ರೀಸನ್ಗೆ ನಾವು ಸ್ಪ್ಲಿಟ್ಟಾಗಿ ಬಂದ್ವಿ. ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ 12:24 ಆಗುತ್ತೆ, 12:30 ಅಂತ ಇಟ್ಕೊಳ್ಳಿ. ಸಿಟಿ ಮೇಲ್ಗಡೆ ಬಂದ್ವಿ, ಬಿಕಾಸ್ ಆ ಕಡೆ ಪೆರಿಫೆರಲ್ ಮೇಲೆ ಬರೋಕ್ಕೆ ಹೋದ್ರೆ ಇನ್ನೂ ಎಕ್ಸ್ಟ್ರಾ ಡಬಲ್ ದಿ ಟೈಮ್ ಆಗುತ್ತೆ, ಡಬಲ್ ದಿ ಡಿಸ್ಟೆನ್ಸ್ ಆಗುತ್ತೆ ಅಂತ. ಏನೋ ಸಿಟಿ ಒಳಗಡೆ ಓಕೆ, ಅಷ್ಟೊಂದೇನು ಟ್ರಾಫಿಕ್ ಇಲ್ಲ, ಆರಾಮಾಗೆ ಬಂದ್ವಿ. ನಂಗಂತೂ ಹೆವಿ ಕಣ್ಣು ಎಳೀತಾ ಇದೆ. ಅತ್ತಿ ಅಂತೂ ಮಲ್ಕೊಂಡು ಡಿನ್ನರ್ ಮುಗಿಸ್ದಾಗ ಮಲಗಿದ್ದವನು ಎತ್ತೇ ಇಲ್ಲ, ಮಲ್ಗೆ ಇದ್ದಾನೆ 8 ಗಂಟೆಯಿಂದ. ಪಾಪ DV ಓಡಿಸ್ತಾನೆ ಇದ್ದಾನೆ. ಇವತ್ತಿನ ವಿಡಿಯೋಗೆ ಇಷ್ಟೇ. ನಾನು ನಿಮ್ಗೆ ಸಿಗ್ತೀನಿ ನಾ ಒಂದು ವ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ GNT ವ್ಲಾಗ್ಸ್. ಬಾಯ್ ಬಾಯ್.